ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾಭ್ಯುದಂ ತಮೋರಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಸನಾತನ ಆರ್ಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಂಗಳಿಗೂ ಮಾಸಕ್ಕೂ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 12 ತಿಂಗಳಲ್ಲಿ ಕಾರ್ತೀಕ ಮಾಸ, ಆಷಾಢ ಮಾಸ, ವೈಶಾಖ ಮಾಸ ಮತ್ತು ಮಾಘ ಮಾಸಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆ ಮೂಲಕ ಎಲ್ಲ ಮಾಸಗಳಿಗೆ ಉತ್ಕೃಷ್ಟವಾದಂತಹ ಮಾಸ ಅಂಥೇಳಿ ಹೇಳಿದ್ದಾರೆ. ಅದರಲ್ಲಿ ಕಾರ್ತೀಕ ಮಾಸವನ್ನೇ ನಾವು ತೆಗೆದುಕೊಂಡ್ರೆ ಕಾರ್ತೀಕ ದೀಪಕ್ಕೆ, ದೀಪಾರಾಧನೆಗೆ ವಿಶೇಷ ಮಹತ್ವ. ದೀಪಾರಾಧನೆಗೆ ಕಾರ್ತೀಕ ಮಹಾತ್ಮೆಯನ್ನು ನಾವು ಶ್ರವಣ ಮಾಡುವುದಕ್ಕೆ ವಿಶೇಷವಾದಂತಹ ಮಹತ್ವ. ಈಶ್ವರನ ಮಹಾವಿಷ್ಣುವನ ಆರಾಧನೆಗೆ ವಿಶೇಷವಾದಂತಹ ಪರ್ವಕಾಲದ ಮಾಸ. ಹೀಗೆಲ್ಲ ಕಾರ್ತಿಕ ಮಾಸಕ್ಕೆ, ವೈಶಾಖ ಮಾಸ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ, ಅಕ್ಷಯ ತದಿಗೆ, ಪರಶುರಾಮ ಜಯಂತಿ, ಇಂತಹದೆಲ್ಲ ಶ್ರೇಷ್ಠವಾದ ಪರ್ವಕಾಲಗಳು ಬರುತ್ತೆ. ಆಷಾಢದಲ್ಲಿ ಉಪಾಸನೆಗೆ ವಿಶೇಷವಾಗಿರತಕ್ಕಂತಹದ್ದು, ಹೀಗೆಲ್ಲ ಹೇಳಿದ್ದಾರೆ. ಅದರಲ್ಲಿ ಈ ಮಾಘ ಮಾಸದ ಮಹಾತ್ಮೆಯನ್ನು ನಾವು ಎಷ್ಟು ಹೇಳಿದರೂ ಕಡಿಮೆಯೇ ಅಂತೇಳಿ ಹೇಳಬೇಕು. ನಮ್ಮ ಧರ್ಮದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ ಈ ರೀತಿಯಾಗಿ ಫಾಲ್ಗುಣ ಮಾಸದವರೆಗೆ 12 ಮಾಸಗಳಿದೆ. ಒಂದೊಂದು ಮಾಸಕ್ಕೂ ಕೂಡ ಅಭಿಮಾನಿ ದೇವತೆಗಳು, ಅಂದರೆ ಆ ಮಾಸವನ್ನು ಆ ದೇವತಾ ಉಪಾಸನೆಗೆ ವಿಶೇಷವಾಗಿ ಹೇಳಿದ್ದಾರೆ. ಅದರಲ್ಲಿ ನಾವು ಕಾರ್ತೀಕ ಮಾಸದಲ್ಲಿ ಈಶ್ವರನ ಆರಾಧನೆಗೆ, ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆಗೆ, ಆಶ್ವಯುಜ ಮಾಸದಲ್ಲಿ ದೇವಿಯ ಒಂದು ಆರಾಧನೆಗೆ, ಚೈತ್ರ ಮಾಸದಲ್ಲಿ ಶ್ರೀರಾಮಚಂದ್ರನ ಉಪಾಸನೆ, ದೇವಿ ನವರಾತ್ರಿ, ಈ ರೀತಿಯಾಗಿ ಇದಕ್ಕೆಲ್ಲ ವಿಶೇಷವಾದಂತಹ ಮಹತ್ವವನ್ನು ಹೇಗೆ ಹೇಳಿದ್ದಾರೋ ಅದೇ ರೀತಿ ಮಾಘ ಮಾಸದಲ್ಲಿ, ಮಾಘ ಮಾಸಕ್ಕೆ ಇನ್ನೊಂದು ಹೆಸರೇ ಸೌರ ಮಾಸ ಅಂಥೇಳಿ, ಅಂದರೆ ಸೂರ್ಯನ ಉಪಾಸನೆಗೆ, ಸೂರ್ಯನ ಪೂಜೆ, ನಮಸ್ಕಾರ, ಜಪ ತಪಗಳಿಗೆ ವಿಶೇಷವಾದಂತಹ ಮಹತ್ವ ಅಂಥೇಳಿ ಮಾಘ ಮಾಸದ ಒಂದು ಮಹಾತ್ಮೆಯನ್ನು ಹೇಳಿದ್ದಾರೆ. ಅದರಿಂದ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಮಾಸ ಮಾಘ ಮಾಸ ಆಗಿರುವುದರಿಂದ ನಮ್ಮ ಪಾಪವನ್ನೆಲ್ಲ ಕಳೆಯುತ್ತೆ. ಹೇಗೆ ನಮ್ಮ ಅಂಧಕಾರವನ್ನು ಒಂದು ಬೆಳಕು, ಒಂದು ಜ್ಞಾನ ಅನ್ನತಕ್ಕಂತಹ ಬೆಳಕು ಯಾವ ರೀತಿಯಾಗಿ ಕಳೆಯುತ್ತೋ ಅದೇ ರೀತಿ ನಮ್ಮ ಕತ್ತಲೆಯನ್ನು ಕಳೆಯತಕ್ಕಂತಹ ಒಂದು ಸೂರ್ಯನ ಒಂದು ಬೆಳಕು ನಮ್ಮಲ್ಲೇ ಬಿದ್ದಾಗ ಕತ್ತಲೆ ಅನ್ನತಕ್ಕಂಥದ್ದು ಕಳೆಯುತ್ತೆ. ಅದೇ ರೀತಿ ನಮ್ಮ ಜ್ಞಾನದೀವಿಗೆ ಇಂದ ನಮ್ಮ ಅಂಧಕಾರವನ್ನು ಹೋಗಲಾಡಿಸಿಕೊಳ್ಳತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಅಂತಂದರೆ ಅದು ಮಾಘ ಮಾಸ. ಹೆಸರಿನಲ್ಲೇ ಇದೆ, ಅಗ ಅಂದರೆ ಪಾಪಗಳು, ಅಗ ಪಾಪಗಳನ್ನು ಕಳಿತಕ್ಕಂತಹ ಮಾಸ ಯಾವುದು? ಅದು ಮಾಘ ಮಾಸ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಒಂದು ವಿಶೇಷವಾದಂತಹ ಪರ್ವಕಾಲಗಳೆಲ್ಲವೂ ಕೂಡ ಬರುತ್ತೆ. ಅಂತಹ ಪರ್ವಕಾಲಗಳಲ್ಲಿ ನಾವು ಸರಿಯಾಗಿ ಅಂತಹ ವಿಶೇಷವಾದಂತಹ ಪರಮ ಪವಿತ್ರವಾದಂತಹ ಕಾಲಗಳನ್ನು, ಆ ಸಮಯವನ್ನು, ದಿನಗಳನ್ನು, ತಿಥಿಯನ್ನು ನಾವು ಸದುಪಯೋಗಪಡಿಸಿಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ 360 ದಿವಸ, ಒಂದು ವರ್ಷದಲ್ಲಿ ಪ್ರತಿನಿತ್ಯವೂ ಹಬ್ಬವೇ. ಪ್ರತಿಯೊಂದು ದಿವಸವೂ ಕೂಡ ನಮಗೆ ಅಮೂಲ್ಯವಾಗಿರತಕ್ಕಂಥದ್ದೇ. ಅದರ ಯಾವುದೂ ಕೂಡ ನಮಗೆ ನಿಕೃಷ್ಟ ಅಲ್ಲ, ಎಲ್ಲವೂ ಉತ್ಕೃಷ್ಟವೇ. ಅದರಿಂದ ಪ್ರತಿಯೊಂದು ದಿವಸದಲ್ಲಿಯೂ ಕೂಡ ನಮ್ಮ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಯಾವ ದಿವಸವನ್ನು, ಯಾವ ಮಾಸವನ್ನು, ಯಾವ ತಿಂಗಳನ್ನು ನಾವು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿ ತಮ್ಮ ಋಷಿಮುನಿಗಳು ತಮ್ಮ ಅತೀಂದ್ರಿಯವಾದಂತಹ ಜ್ಞಾನದಿಂದ ತಿಳಿದುಕೊಂಡು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾವು ತಿಳಿದುಕೊಂಡು ಆ ದಿಸೆಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಂಡು ನಮ್ಮ ಧರ್ಮ ಸಂಸ್ಕೃತಿಯನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆಯನ್ನು ಮಾಡಬೇಕು. ನಮ್ಮ ಧರ್ಮದಲ್ಲಿ ಎಷ್ಟೋ ಜನಕ್ಕೆ ಸರಿಯಾಗಿ ಆ ಧರ್ಮದ ಬಗ್ಗೆ ತಿಳುವಳಿಕೆ ಇಲ್ಲ. ಇನ್ನಿತರ ಧರ್ಮಗಳಿಗೆ ಹೋಲಿಸಿದರೆ ಆ ಧರ್ಮದವರಿಗೆ ಅವರ ಧರ್ಮದಲ್ಲಿ ವಿಶೇಷವಾದಂತಹ ಶ್ರದ್ಧೆ, ವಿಶೇಷವಾದಂತಹ ಆಸಕ್ತಿಯಿಂದ ಅವರಿಗೆಲ್ಲ ಒಂದೊಂದೇ ಗ್ರಂಥಗಳು ಇರುವುದರಿಂದ ಅದನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾರೆ. ಆದರೆ ನಮ್ಮ ಧರ್ಮದವರಿಗೆ ನಮ್ಮ ಧರ್ಮ ತಿಳಿದುಕೊಳ್ಳಬೇಕು ಅಂದರೆ ಸ್ವಲ್ಪ ಅಸಡ್ಡೆ ಜಾಸ್ತಿ. ಆದ್ದರಿಂದ ಆ ಧರ್ಮವನ್ನು ಪ್ರಬೋಧನೆ ಮಾಡಿ ಧರ್ಮ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದೇ ನಮ್ಮ ಧರ್ಮವಾಹಿನಿಯ ಪ್ರಮುಖವಾದಂತಹ ಉದ್ದೇಶ. ಆದ್ದರಿಂದ
ಪ್ರತಿಯೊಬ್ಬರೂ ನಮ್ಮ ಧರ್ಮವನ್ನು, ಅದರ ಮೂಲವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಯಾರೋ ಏನು ಹೇಳಿರ್ತಕ್ಕಂಥದ್ದು ಧರ್ಮ ಅಲ್ಲ. ನಮ್ಮ ಋಷಿಮುನಿಗಳು, ನಮ್ಮ ಹಿರಿಯರು ಏನು ಹೇಳ್ತಾರೋ ಅದೇ ಧರ್ಮವೇ ಹೊರತು ನಮಗೆ ತೋಚಿದಂತಹ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ಅದು ಧರ್ಮ ಅನ್ನತಕ್ಕಂಥದ್ದು ಆಗುವುದಿಲ್ಲ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ನಾವು ಆ ಧರ್ಮಾಚರಣೆಯ ಮಹತ್ವವನ್ನು ತಿಳಿದುಕೊಂಡ್ರೆ ಪ್ರತಿಯೊಂದೂ ಕೂಡ ನಮಗೆ ಸುದಿನವೇ ಆಗಿಬಿಡುತ್ತೆ. ಯಾವುದು ಬ್ಯಾಡ್ ಡೇ ಇರುವುದೇ ಇಲ್ಲ, ಎವರಿ ಡೇ ಇಸ್ ಗುಡ್ ಡೇ. ಆದ್ದರಿಂದ ಈ ಮಾಘ ಮಾಸದ ವಿಚಾರವನ್ನು ನಾವು ತೆಗೆದುಕೊಂಡರೂ ಕೂಡ ಮಾಘ ಮಾಸ ಮಹಾತ್ಮೆ ಉಳ್ಳತಕ್ಕಂಥದ್ದು. ಮಾಘ ಮಾಸ ಅನ್ನತಕ್ಕಂಥದ್ದೇ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರುವುದರಿಂದ ನಮ್ಮ ಪಾಪಗಳನ್ನೆಲ್ಲವೂ ಕೂಡ ಕಳೆಯುವುದರಿಂದ ಮಾಘ ಮಾಸದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರದು ಅನ್ನತಕ್ಕಂಥದ್ದು ತಿಳಿದುಕೊಂಡು ಆ ದಿಸೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಪ್ರಮುಖವಾಗಿ ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ. ಆದ್ದರಿಂದ ಮಾಘ ಮಾಸದಲ್ಲಿ ನಾವು ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಒಂದು ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಾವು ವಿಶೇಷವಾಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಗಂಗಾ, ಯಮುನಾ, ಸರಸ್ವತಿ ಈ ಜಾಗದಲ್ಲಿ, ಈ ಪವಿತ್ರವಾದಂತಹ ಸ್ಥಳದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಬ್ರಹ್ಮನು ಮಾಡಿರ್ತಕ್ಕಂತಹ ಪ್ರಯಾಗ ಕ್ಷೇತ್ರದಲ್ಲಿ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ಅತ್ಯುತ್ತಮವಾದಂತಹ ಒಂದು ಅನುಷ್ಠಾನ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಜೊತೆಯಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ಈಗಾಗಲೇ ಅಲ್ಲಿ ಮಾಘ ಸ್ನಾನ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥದ್ದು, ಕೋಟ್ಯಾಂತರ ಜನರು ಹೋಗಿ ಮಾಘ ಸ್ನಾನವನ್ನು ಮಾಡ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಆದ್ದರಿಂದ ಆ ತ್ರಿವೇಣಿ ಸಂಗಮದಲ್ಲಿ ಮಾಘ ಮಾಸದಲ್ಲಿ ನಾವು ಮಾಡತಕ್ಕಂತಹ ಸ್ನಾನಕ್ಕೆ ವಿಶೇಷವಾದಂತಹ ಫಲ ಇರುವುದರಿಂದ 3 ಕೋಟಿ ಜನ್ಮವೂ ಕೂಡ ನಮಗೆ ಪುನರ್ಜನ್ಮ ರಹಿತವಾಗಿರತಕ್ಕಂತಹ ಭಗವಂತನ ಸಾನ್ನಿಧ್ಯ ಪ್ರಾಪ್ತಿಯಾಗುತ್ತೆ. ಯಾರು ಮಾಘ ಮಾಸದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಾರೋ ಅದರಲ್ಲೂ ಅಂಥವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ವಸಂತ ಪಂಚಮಿ, ಮಾಗಿ ಹುಣ್ಣಿಮೆ, ರಥಸಪ್ತಮಿ, ಇಂತಹ ಮೌನಿ ಅಮಾವಾಸ್ಯೆ, ಇಂತಹ ವಿಶೇಷವಾದಂತಹ ದಿನಗಳಲ್ಲಿ ಮಾಡುವುದರಿಂದ ಇನ್ನೂ ದುಪ್ಪಟ್ಟು ಫಲ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ತಿಳಿದುಕೊಂಡು ಕೋಟ್ಯಾಂತರ ಜನರು ಈಗಾಗಲೇ ಹೋಗಿ ಆ ಮಾಘ ಸ್ನಾನವನ್ನು ತ್ರಿವೇಣಿ ಸಂಗಮದಲ್ಲಿ ಮಾಡಿದ್ದಾರೆ. ಆ ಮೂಲಕ ಅದನ್ನು ಆಚರಣೆಯಲ್ಲಿ ತಂದುಕೊಂಡಾಗ ಆ ಮಾಘ ಮಾಸದ ಒಂದು ವಿಶೇಷವಾದಂತಹ ಶಕ್ತಿಯನ್ನು ನಾವು ಸದುಪಯೋಗಪಡಿಸಿಕೊಂಡಂತೆ ಆಗುತ್ತದೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.